ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ. ಶ್ರೀರಾಮ, ಶ್ರೀಕೃಷ್ಣ, ವಾಸುದೇವ, ಗುರುವೇ ತಂದೆ ಭಗವಂತ, ಸಿದ್ಧಾರೂಢ, ಸಿದ್ದಪ್ಪಜ್ಜ, ಶಿವಾನಂದ, ಹೊಸಟ್ಟಿ ಬಸವಣ್ಣ, ಅಪಿಶಲಿಂಗ ಎಲ್ಲ ಸಂಕಷ್ಟಗಳನ್ನು ದೂರ ಮಾಡ್ರಪ್ಪ. ನಮ್ಮ ತಾಯಿ ತಂದೆಗೆ 100 ವರ್ಷ ಆರೋಗ್ಯ, ಭಾಗ್ಯ, ಐಶ್ವರ್ಯ, ಸಿರಿ ಸಂಪತ್ತನ್ನು ಕೊಟ್ಟು ಎಲ್ಲರನ್ನು ಕಾಪಾಡಪ್ಪ ದೇವರೇ. ಇದು ಒಳ್ಳೇದು ಮಾಡಿಪ್ಪ. ಆರಾಮಾಗಿ ಆರಾಮ ಬರ್ಬೇಕು. ಸೀದಾ ಬರಲ್ಲ, ದೇವ್ರು ಒಳ್ಳೇದು ಮಾಡಿ. ಹೋಗ್ತೀನಿ. ಆಯ್ತಪ್ಪ, ನೀನು ದೌಡ್ ಓದಿ ದೌಡ್ ಬರ್ಬೇಕು. ಲೇಟ್ ಮಾಡಬೇಡ. ಆಯ್ತು ಆಯ್ತು ಆಯ್ತು. ಹೊಸ ಬಾಳಿನ ಹೊಸಿಲಲ್ಲಿ ನಿಂತಿರುವ ಹೊಸ ಜೋಡಿಗೆ ಶುಭವಾಗಲಿ. ಹೊಸ ಬಾಳಿನ ಹಾದಿಗೆ ನಿಂತಿರುವ ಹೊಸ ನಮಸ್ಕಾರ ನಮಸ್ಕಾರ. ಮತ್ತೇನಪ್ಪ ಕಲ್ಲಪ್ಪ? ಅಲ್ಲ ಏನ್ ಯಾಕಡೆ ಹೊಂಟದ ಸವಾರಿ? ಕೆಲ್ಸಕ್ಕೆ ಹೊಂಟಿ? ಹಾಗೆ ಹೋಗ್ಬೇಕಲ್ಪ ಮಾವ, ಕುಂತ್ರ ನಡಿಬೇಕಲ್ಲ. ಅದು ಖರೆ ಅಲ್ಲಪ್ಪ. ಮುಂಜಾನೆ ಹೊತ್ನಾಗ ನೋಡಿದ್ರೆ ಈ ಬತ್ತಿ ನಿಂದು ಕುಂಕುಮ ನೋಡಿ ಕ್ಯಾಟ ಅಲ್ಲ ಏನೋ ಒಳ್ಳೆ ಶರಣಪ್ಪ ಕಣಕ್ಕ ಅಂತೀವಿ. ಅದ ಮದ್ದಿನ ಮೇಲೆ ಸಂಜೆ ಮುಂದೆ ಅಂದ್ರೆ ನಿನ್ನ ಅವತಾರನ ಬೇರೆ ಆಗಿರ್ತೈತಲ್ಲೋ ಪರಮಾತ್ಮ. ಏನಿದ್ರೆ ನಿನ್ನ ಹಕ್ಕಿಕತ್ತಿ ಅದು ಇರಲಿ ಬಿಡು ಮಾವ. ಕುಡಿಬ್ಯಾಡ, ಸುಮ್ಮನೆ ಕುಡಿದು ಹಾಳಾಕಿ ಅಂತೀನ. ಇಲ್ಲ, ಯಾವಾಗಾರ ಒಮ್ಮೊಮ್ಮೆ ಮಾವ. ಈ ಕಡೆ ಹೊಂಟಲ್ಲ ಮಾವ. ಅಲ್ಲ ನಾನತ್ತು ನಮ್ಮ ಗೆಳೆಯನ ಮಗಳದ ಲಗ್ನ ಇತ್ತ. ಹೌದಾ? ಆ ಕಡೆ ಲಗ್ನ ಕಡೆ ಹೊಂಟೇನೆ. ನೀನು ಒಟ್ಟ ಹೋಗಿ ಬಾ. ಆಯ್ತಾಯ್ತು. ಮತ್ತೆ ಬ್ಯಾಕ್ ಆಗೋಣಂತ. ಆಯ್ತಾಯ್ತು. ಯಾರ ನಮ್ಮ ಮ್ಯಾಗಿನ ಮೇಲೆ ಕಲ್ಲಲ್ಲ. ನಮಸ್ಕಾರ ರೀ ಸಾಹೇಬ್ರಪ್ಪ. ನಮಸ್ಕಾರ. ಏನ ಆರಾಮದ್ರಿ ಸಾಹೇಬ್ರ? ಆರಾಮದೇನಿ. ನಂದಿರ್ಲಿ. ಏನ ಫುಲ್ ಗಾಡಿ ಪ್ಯಾಕ್ ಆದಂಗ ಕಾಣ್ತತ್ತಲ್ಲ. ಹೇಳ್ರಿ ಸಾಹೇಬ್ರ, ಅದು ನಿನ್ನಿದ. ಈ ಮಂದಿ ನಿನ್ನಿದ ಮಣ್ಣಿದ. ಹೌದಾ? ಈ ಕಡೆ ಬಂದ ಸವಾರಿ? ಇಲ್ಲೇ ಕೆಮ್ಸಿಗೆ ಹೋಗಿನ್ರಿ ಸಾಹೇಬ್ರ. ಹಾ, ಇಲ್ಲೇ ಕೆಂಚಿಗೆ ಹಾಕ ಬಸ ಅಲ್ರಿ ಅವ. ಹಾ, ಆ ಬಸನ ಅಡ್ಮಿಟ್ ಮಾಡಿದ್ರಿ. ಅದಕ್ಕ ಹೋಗಿ ಏನಾಗಿತ್ತಪ್ಪ ಅವಂಗ? ಏನಿಲ್ರಿ ಸಾಹೇಬ್ರ, ಎಲ್ಲ ಅಲ್ಲ ಈಗ ಅವನು ಕುಡ್ದು ಲಿವರ್ ಬಾದ್ ಆಗ್ಯಾವ. ಅವನ್ ನೋಡಾಕ್ ನೀ ಇಂತ ಸ್ಥಿತಿ ಒಳಗ್ ಅಲ್ಲಿಗೆ ಹೋಗಿ. ನಾವಿಬ್ರು ಚಟಿ ದೋಸ್ತರ್ರಿ. ಈ ಚಡ್ಡಿ ದೋಸ್ತರಾಗ ಪ್ಯಾಂಟ್ ದೋಸ್ತರ ಕಲ್ಲಣ ಏನಾಕತಿ? ಅವನು ಲಿವರ್ ಹೋಗ್ಯಾವಲ್ಲ. ನೀನು ಈ ನಮನಿ ಕುಡ್ದು ನೀನು ಲಿವರ್ ಹಾಳಾದ. ಕರೆಕ್ಟ್ ಇರ್ತವ್ರಿ. ಏನ್ ಕರೆಕ್ಟ್? ಲಿಮಿಟ್ ಅಂದ್ರ ಲಿಮಿಟ್ ಇರ್ತೇ ಬಿಡ ಮರ. ಸರಿ, ನನ್ಗ ಬಸ್ಸಿಗೆ ಟೈಮ್ ಆಕತಿ. ನಡಿದೇನ್ ತಗೋಪ ಹಂಗಾರ. ಸಾಹೇಬ್ರ, ಹೇಳಪ್ಪ. ಒಂದ್ ರಿಕ್ವೆಸ್ಟ್. ಹೇಳಪ್ಪ, ಹೇಳಿ. 100 ರೂಪಾಯಿ ಕೊಡ್ರಿ. ಮಾರಯ್ಯ, ನಾವ ರೊಕ್ಕ ಇಲ್ದ ನಾವ್ ಅಡ್ಡಾಡಕತ್ತೀವಿ. ಮತ್ ನಿನಗೆಲ್ಲಿ ನಾವ್ ರೊಕ್ಕ ಕೊಡು. ನಾನು ಬಾ ಬಲ್ಲಿ ಮಗ ಬಸ್ಸಿಗೆ. ಸರಿ ಪಗಾರ ಅಂತಂದ್ರ ಗ್ಯಾರಂಟಿ ಕೊಡ್ತೇನೆ ನಾನು. ಇವೇನ್ ನಮ್ನ ಸಡ್ಲ ಬಿಡೋಂಗ್ ಕಾಣಂಗಿಲ್ಲಪ್ಪ ಅವ. ನೋಡಪ್ಪ, 100 ರೂಪಾಯಿ ಐತಿ, 100 ರೂಪಾಯಿ ಅಷ್ಟ ಕೊಡೋಣ. ಏನ ಮತ್ತೊಪ್ಪ ಸಗಲ ಮಗ್ಲ ನನ್ ಗಂಟು ಬೀಳಂಗಿಲ್ಲ. ಕೈ ಬಿಡು ಈಗ ರೊಕ್ಕ ಕೊಡ್ತಾನೆ. ಸೀದಾ ಹೋಗಿ ಊಟ ಮಾಡ್ಬೇಕು ಏನ. ಮತ್ತ ನನ್ನ ಕಣ್ಣಿಗೆ ಎಲ್ಲಾರ ಕುಡಿಯಲಿ ಗಿಡಲಿ ಬಿದ್ದಿಪ್ಪ ಅಲ್ಲನ ಮತ್ ಕೈ ಮುಗಿದ ಯಾಕತ್ತಾನಿ ಅಂತ ನೋಡ್ದಲ್. ಮತ್ತ 100 ರೂಪಾಯಿ ಕೊಡ್ರಿ. ಕಾಡ್ತಾರಪ್ಪ ಮರಾಯ. ಇಂತಾದ ನೋಡ್ಪ ನಮ್ ದಿನಾ ಬೆಳಗಾದ ಯಾಕಾರಪ್ಪ. ನಮಸ್ಕಾರ. ಆತ್ಮ ಮತ್ತಿಗೆ ರೊಕ್ಕ ಕೊಟ್ಟವಲ್ಲ. ಈಗ ನಮಸ್ಕಾರ ನೋಡ್ತಿ, ಥ್ಯಾಂಕ್ಸ್ ಹೇಳ್ತಿ. ಬರೋಣಪ್ಪ. ಆರಾಮಿರ. ಶ್ರವಣ ಮಾಸ ಬಂದಾಗ ಆನಂದ ತಂದಾಗ ವಿರಹ ಗೀತೆ ಇನ್ನಿಲ್ಲ. ಮದುವೆ ಹೋಗಿ ಬಂದ್ ಮಾವ. ಮದುವೆ ಹೋಗೋ ಮನಿಪ್ಪ. ಮದುವೆಗ ಊಟ ಫಸ್ಟ್ ಕ್ಲಾಸ್ ಆತು, ಎಲ್ಲ ಚಲೋ ಆತು. ಅಂತ ಏನ್ ಹಕ್ಕಿಕತ್ ನಿಂದದ ಹಂಗಾಗಿನಿ. ನಾ ಹಾಡುದು ನನ್ನ ಜೀವನ.
ಒಮ್ಮೆ ಹಾಡಿದ್ ಕೇಳಿಲ್ಲಲ್ವ ನಿನ್ನ ಅಪ್ಪ ನೀನ ಎಲ್ಲರೂ ಹೆಂಗ್ ಹಾಡ್ತಾರ ಹಂಗೆ ಹಾಡ್ತೀನಿ ಬೇಕಾದ್ರೆ ನೋಡ ಯಾರು ಹೆಂಗ್ ಹಾಡ್ತಾರಪ್ಪ ನೋಡಿ ಈಗ ಒರಿಜಿನಲ್ ಹಾಡು ಹೆಂಗೈತಿ ಹೇಳಿ ಹೇಳ 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 ಶ್ರವಣ ಮಾಸ ಬಂದಾಗ ಆನಂದ ತಂದಾಗ ವಿರಹ ಗೀತೆ ಇನ್ನಿಲ್ಲ ಪ್ರಣಯ ಗೀತೆ ಬಾಳಲ್ಲ. ಹಾ ಹೌದು ಹಿಂಗೈತಿ. ಇದು ಶಾಸ್ತ್ರೀಯ ಸಂಗೀತದಾಗ ಹೆಂಗ್ ಬರ್ತೈತಿ ಹಾಡ್ಲೇನು ಅಂದ್ರೆ ಶಾಸ್ತ್ರೀಯ ಸಂಗೀತ ಹಾಡವ್ರ ಅವ್ರು ಹಾಡೋದನ್ನ ಇದನ್ನ ಹಾಡ ಅವ್ರ ಕಡೆ ಹಾಡಿಸ್ತೀಯ ನಾನು ಹಾಡ್ತೇನಲ್ಲ ನಿನ್ನ ಅಪ್ಪನ ಹ್ಞೂ ಹಾಡು ಹೇಳ ಹೇಳ ಹಾಡ್ಲೆ ಹಾಡಪ್ಪ ಶ್ರಾವಣ ಮಾಸ ಬಂದಾಗ ಶ್ರಾವಣ ಮಾಸ ಬಂದಾಗ ಹೌದು ಶ್ರಾವಣ ಮಾಸ ಬಂದಾಗ ವಿರಹ ಗೀತೆ ಇನ್ನಿಲ್ಲ ಇನ್ನಿಲ್ಲ ಶ್ರಾವಣ ಮಾಸ ಬಂದಾಗ ಶ್ರವಣ ಮಾಸ ಬಂದಾಗ ವಿರಹ ಗೀತೆ ಇನ್ನಿಲ್ಲ ಇನ್ನಿಲ್ಲ ಪ್ರಣಯ ಗೀತೆ ಬಾಳಲ್ಲ ಬಾಳಲ್ಲ ಶ್ರವಣ ಮಾಸ ಬಂದಾಗ ಅಲ್ವಾ ಏನ್ ಹಾಡಿದ್ಯೋ ಯಪ್ಪ ಏನ್ ಮತ್ ಬೇರೆದವ್ರು ಹೆಂಗ ಹಾಡ್ತಾರ ಹೇಳೇನ ತಡಿ ಮಾರಯ್ಯ ನಿನಗ ಒಳಗ ದುರ್ಗ ಹೊಕ್ಕಾಳ ನನಗ ಏನಾಗಿಲ್ಲ ನೋಡಿಲ್ಲ ಕಾಲು ಹರಿಯಾಕತ್ತಾವೇನಪ್ಪ ಅಲ್ಲಿ ಕಟ್ಟಿ ಐತಿ ಅಂಗಡಿ ಕಟ್ಟಿ ಮೇಲೆ ಕುಂದಿರ್ತೇನಿ ನೀ ಎಷ್ಟೊತ್ತು ತಿಳಿದೈತಿ ಅಷ್ಟೊತ್ತನ ಹಾಡ ನಾ ಕೇಳ್ತೇನೆ ಬಾ ಬಾ ನಡಿ ಅಲ್ಲಿ ಕುಂಡ್ರು ಅಲ್ಲಿ 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 ಕಟ್ಟಿದ್ಲ ಅಲ್ಲಿ ಅಲ್ಲಿ ಹಗರ್ಕ ಹಗರ್ಕ ಈಗ ನೋಡ ಬರೀ ಕುಂತಿ ನೋಡಿ ಬೇಕಾದ್ರೆ ಈಗ ಪದ್ದಾಗ ಹೆಂಗ ಹಾಡ್ತಾರ ಹೇಳ್ತೀನಿ ಈಗ ಯಾವ್ದು ಹಾಡ್ತಿಪ್ಪ ಹಾಡ್ಬಿಡು ಅದ್ರೊಂದು ಕೇಳ್ತೇನಿ ಓಕೆ ನಾನು ಶ್ರವಣ ಮಾಸ ಬಂದಾಗ ಆನಂದ ತಂದಾಗ ಆನಂದ ತಂದಾಗ ವಿರಹ ಗೀತೆ ಇನ್ನಿಲ್ಲ ಪ್ರಣಯ ಗೀತೆ ಬಾಳೆಲ್ಲ ಗೀಯಗ ಗಾಯಗ ಗೀಯಗ ಅಲ್ವ ಏ ಕಲ್ಯ ಟೈಮ್ ಬಾಳ ಆತ ಹೋಗು ನಡಿ ಮನಿ ಕಡೆ ಹೋಗುನು ಅಪ್ಪ ಈಗ ಇಷ್ಟೊತ್ನ್ಯಾಗ ನಡಿ ಹೋಗು ನಡಿ ಮಾತಾಡ್ಕೊಂತ ಹೋಗೋಣ ನಿನ್ನ ಮೇಲೆ ನನಗೆ ಬಹಳ ಪ್ರೀತಿ ಬಂದಿತ್ತು ಇವತ್ತು ಇಲ್ಲ ಇಲ್ಲ ಮಾತಾಡ್ಕೊಂತ ಹೋಗೋಣ ನಡಿ ಇಲ್ಲ 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 ಮಾತಾಡ್ಕೊಂತ ಹೋಗುನು ನಿನ್ನ ಮೇಲೆ ನನಗೆ ಬಹಳ ಪ್ರೀತಿ ಬಂದೈತಿ ಹಂಗ ಹೋಗೋಣ ಮಾತಾಡ್ಕೊಂತ ಹೋಗೋಣ ನಡಿ ಯಪ್ಪ ಕೈ ಬಿಡುವ ಪರಮಾತ್ಮ ಅದ ಹೆಂಗ ಆಕತ್ತ ಮಾವ ನಾನು ನೀನು ಕೂಡಿ ಇವತ್ತು ಏನೋ ಹೆಂಗ ಇದ್ರು ಮಾಡೇ ಹೋಗುದು ಕಲ್ಯ ಏನ ಮಾಡವ್ಲೆ ನೀನ್ ನನಗ್ ಕೂಡಾಗ ಏನು ಅಲ್ಲ ಮಾವ ಹಂಗ ತಪ್ಪು ತಿಳ್ಕೊಂತಿ ಮತ್ತೇನ್ ಮಾಡ್ತೀವಿ ಮೇಲೆ ಪ್ರೀತಿ ಅಭಿಮಾನ ಐತಿ ನನಗ ಪ್ರೀತಿ ಐತಿ ಅದಕ್ಕ ಮಾಡಿ ಹೋಗೋಣ ಏನ್ ಮಾಡವ ಯಪ್ಪ ನೀನ್ ನನ್ನ ಕೂಡ ಮುದುಕ ಆಗಿ ನಾ ಏನ್ ಮಾಡ್ತೀನಿ ಮಾವ ನಾನು ನಿನ್ನೆ ನಿಮ್ಮ ಮನೆ ಕಡೆ ಹೋಗಿದ್ದೀನಪ್ಪ ನಾ ಇಲ್ದಾಗ ನಿಮ್ಮ ಮನೆ ಕಡೆ ಹಂಗ ಹೋಗುವಂಗ ಹೋದ್ ನಾನು ನಿಮ್ ಮಗಳಿದ್ಲ ಬಾಮವ ಅಂತಂತದ್ಲ ಏನು ಹಂಗ ನಾನು ಯಾಕ ನಿಮ್ಮಪ್ಪ ಎಲ್ಲದನಂತ ಕೇಳಿನಿ ನಾನ್ ಸ್ವಲ್ಪ ಕೆಲಸ ಇತ್ತು ನಾ ಊರಿಗೆ ಹೋಗಿ ನೀ ಎಲ್ಲ ಹೊರಗೆ ಹೋಗಿದ್ದಂತಲ್ಲ ಹೌದು ನಿಮ್ಮವ ಮತ್ತ ನೀ ಮಾಡ್ತಿದ್ರ ಮಾಡಂತಂದ್ಲು ನಾನು ಅಲ್ಲಿ ಬಿಡ ಅಂದೆ ಏನ್ ಮಾಡಂದ್ಲು ಅಲ್ಲಿ ಬಿಡ ಅಂತಂದ್ರು ಯಾಕೆ ನಚ್ಕೊತಿ ಮಾವ ಮಾಡಕ ಅಂತಂತಲ್ಲ ಯಾರ ನನ್ನ ಮಗಳು ಇಲ್ಲ ನಾಕ್ ನಚ್ಕೊಳ್ಳಿ ಅಂತಂದೆ ಆದ್ರ ಆಕಿ
ಇಲ್ಲಂಗಾರ ನಚ್ಕೋತಿದ್ರ ಮಾಡಿ ಹೋಗ ಮಾವ ಅಂತಂತಂದ್ಲ. ಏನ್ ಮಾಡುದು ಯಪ್ಪ ನೀನ? ನನಗೂ ಮಾಡುವಂಗಾಗಿತ್ತ, ನನಗೂ ಕಲ್ಯ. ಮಾಡುವಂಗಾಗಿತ್ತು. ನನ್ನ ಕಡೆ ಬರ್ತಾ ತಿಂತಿಲ್ಲ ನೀನೆ. ಇಲ್ಲ ಮಾವ, ನೀ ಯಾಕೆ ತಪ್ಪು ತಿಳ್ಕೊತಿ? ನಾನು ಮಾಡೇ ಬಿಟ್ನಿ. ಹಂಗ್ ಮಾಡ್ಬೇಡ ಮಾವ. ಕಲ್ಯ, ಮರ್ಯಾದೆ ತೆಗಿಬೇಕಂತ ನಿಂತಿರಲಿ. ಮರ್ಯಾದೆ ತೆಗಿಲ್ಲ ಮಾವ. ಏನಲ್ಲೇ ನಾ ಇಲ್ದಾಗ ನನ್ನ ಮನೆಗೆ ಹೋಗಿ ನನ್ನ ಮಗಳು ಕೂಡ ಮಾಡೇನಿ ಮಾಡೇನಿ ಏನ್ ಹೇಳಕತ್ತಿಲ್ಲ. ಅಲ್ಲ ನೀ ಯಾಕೆ ತಪ್ಪು ತಿಳ್ಕೊತಿ ಮಾವ? ನಿಮ್ ಮಗಳ ಅಂದ ಈ ಕಡೆ ಬಂದಾಗ ಮಾಡಿ ಹೋಗುತ್ತ ಬಮ್ಮವ್ವ ಅಂತಂತ. ಕಲ್ಯ ಗೌಡ ನಿನ್ನ ಇಲ್ಲ ಆದ್ರ ಪಾಪ ಆಗಿ ನಿನ್ನ ಮಗಳ ನಮ್ಮ ಅಪ್ಪನ ಮುಂದೆ ಹೇಳ್ಬೇಡ ಅಂದಿದ್ಲ. ಏನ್ ನನಗ ತಡ್ಯಾಕ ಆಗ್ಲಿಲ್ಲ, ಅದಕ್ಕೆ ನಾನು ನಿನ್ ಮುಂದೆ ಹೇಳಿದ್ ಮಾವ. ಕಲ್ಯ ಇವತ್ತ ನೋಡಿಲ್ಲ ನಿನ್ನ ಇವತ್ತ ಮನೆ ಕಡೆ ಬರ್ತಾನ ಮಗನ ನೋಡ ನಿನ್ನ. ಯಾಕ ಮಾವ ಹಂಗಾಗಿ ಸಿಟ್ಟು ತಿಳ್ಕೊಬೇಡ ಮಾವ. ಯಾಕ ಹಂಗಾಕ ಸಿಟ್ಟು ಮಾಡ್ತೀನಿ ನನ್ ಮೇಲೆ? ಮತ್ ಏನ್ ಮಾಡಿಲ್ಲ ನಮ್ಮ ಗೆಳೆಯನ ಮಗ ಅಂತೇಳಿ ನೀನು ಸುಮ್ಮನೆ ಬಿಟ್ಟೆ ಮಗನ. ಇಲ್ಲಾಂದ್ರೆ ನೋಡಿಲ್ಲ ನಿನ್ನರ ಮ್ಯಾಟ್ ತಗೊಂಡು ಬಿಡ್ತಿದ್ನಿ, ಇಲ್ಲ ನಾರ ಪಡ ಪಡ ಪಡ್ಕೊತಿದ್ನಿ. ತಪ್ಪು ತಿಳ್ಕೊಬೇಡ ಮಾವ, ತಪ್ಪು ತಿಳ್ಕೊಬೇಡ. ಮತ್ತ ಈಗ ಮನಿಗೆ ಹೋಗೋಣ ಅಂದೇನ? ಮನಿಗೆ ಹೋಗೋಣ ಮಗನ. ಮನಿಗೆ ಹೋಗೋಣ, ಮಾಡೇ ಹೋಗೋಣ. ಏನ ಮಾಡೋಣ ಬೇಡ, ನಿನ್ನ ಮೇಲೆ ನಿನಗೆ ಮಾಡ್ಬೇಕಣ. ಓ ಯಪ್ಪ ಏನ್ ಮಾಡುದಿಲ್ಲ ಯಪ್ಪ, ಏನ್ ಮಾಡುದು? ನೋಡು ಮಾವ, ತಪ್ಪು ತಿಳ್ಕೊಬೇಡ. ನೀನು ನೋಡ, ನಾನು ಹೇಳ್ತೀನಿ. ಈಗ ನಿನಗೆ ನಿಂತು ಮಾಡುವಂಗ ಇತ್ತು ನಿಂತು ಮಾಡ, ಕುಂತ ಮಾಡುವಂಗಿತ್ತು ಕುಂತ ಮಾಡ. ನಿನಗ ಹೆಂಗ ಗಾವ್ ಹಾಕತ್ ನೋಡು ಹಂಗ ಮಾಡ. ಏನ ಕುಂತ ಮಾಡ್ತಿ, ಏನ ನಿಂತು ಮಾಡ್ತಿಲಿ? ನೋಡಿಲ್ಲ ನಾ ಕರ್ಕೊಂಡು ಹೋಗ್ತೀನಿ. ಬಿತ್ತು ನೆತ್ತಿಗೆ ಹತ್ತದ್ರಾಗ ನೀ ಹೋಗು ನಡಿ. ನಾ ಕರ್ಕೊಂಡು ಹೋಗ್ತೀನಿ ಬಾ. ನಿನಗೆ ಹೆಂಗ ಗಾವ್ ಹಾಕತಿ ಹಂಗ ಮಾಡೋಣ ಬೇಕಾರೆ. ಏನು ಯಪ್ಪ ನನಗೆ ನೋಡಿಲಿ ಹೆಂಗು ಗಾವ್ ಆಗೋದು ಬೇಡ, ಏನು ಬೇಡ. ನಡಿ, ನಾನು ಇವತ್ತು ಮಾಡೋನು ಏನು ಮಾಡವ? ನಿನಗೆ ನೋಡ್ರಿ, ಅಲ್ಲಿ ಕರ್ಕೊಂಡು ಹೋಗ್ತೀನಿ. ಎಲ್ಲಿ ಕುಂತರ ಮಾಡೋಣ, ಇಲ್ದ್ರ ನಿಂತರ ಮಾಡೋಣ. ಪರಮಾತ್ಮ ಹೋಗ್ಬೇಡ ಮಾವ, ನಾನು ನಿನ್ನ ಮೇಲೆ ಅಭಿಮಾನ ಐತಿ. ನನಗೆ ನೋಡಿಲೆ ನಿನ್ನ ಮೇಲೆ ನನಗೆ ಪ್ರೀತಿ ಐತಿ. ನನಗ ತಲೆ ಕಡಿಸಬೇಡ, ಹೋಗು ನಡಿ, ಮನೆ ಕಡೆ ಹೋಗುನ್ ಬಾ. ನಡಿ, ಅಲ್ಲೇ ಬೇಕಾದ್ರೆ ಇಲ್ಲಿ ಈ ಹೋಟೆಲ್ನಾಗ ಸೆಲ್ಫ್ ಸರ್ವಿಸ್ ಐತಿ. ಹೋಟೆಲ್ನಾಗ ಮತ್ತೆ ಅದನ್ನ ಸೆಲ್ಫ್ ಸರ್ವಿಸ್ ಐತೆ ಹೋಟೆಲ್ನಾಗ. ಅಲ್ಲೇ ನಿಂತು ಮಾಡುದು. ಅದ್ ಮುಂದ್ ಕೂತು ಹೋದ್ರ ಗಣೇಶ್ ಹೋಟೆಲ್ನಾಗ ಕುಂತು ಮಾಡುದು. ಲೇ ನೀ ಇಷ್ಟೊತ್ತನ ಹೇಳಿದ್ ಏನ್ ಹೋಟೆಲ್ನಾಗ ಮಾಡುದು ಏನ್ ಹಾಕತ್ತಿ, ಆಗಳಾಗ ಏನ್ ಹಾಕತ್ತಿದ್ದಿಲ್ಲ ಮಗನ? ಏನ್ ಮಾಡುದು? ಊಟ ಮಾಡುದು ಮಾವ, ಊಟ ಮಾಡುದು ಅಂತ ಹೇಳಕತ್ತೇನೆ. ನಿನ್ನ ಮನೆಗೆ ಹೋಗಿ ಮಾಡಿ ಬಂದದ್ದು ಊಟನ ನಾನು. ಕಲ್ಯ ನೀ ಏನ್ ಹಾಪಿದಂಗ ಅದಿಲಿ ಬರೇ ಮಾಡೋನು ಮಾಡೇನಿ ಅಂತ ಹೇಳಿ ನನ್ನ ತಲೆನ BP ಔಟ್ ಮಾಡಿದ್ದಲ್ಲ ಮಗನ. ನೀ ಬೇರಿಸ್ಕೊಳಕತ್ತಿ ಹಂಗ. ನಾನು ಏನ್ ಹೇಳಿನಿ? ಕುಂತರ ಮಾಡುನು, ನಿಂತರ ಮಾಡುನು ಮಗನ. ನಾನು ತೋಡಿಲ್ಲ ಈಗ ಎಲ್ಲರೂ ಅಲ್ಲಿ ಹೋಗಿ ಊಟನ ಮಾಡುದು. ಮತ್ತೆ ನಪ್ಪ ಮಾರಾಯ, ನಾನ್ ನಿನಗ ನೋಡಿಲ್ಲ BP ಔಟ್ ಆಗತ್ತಿತ್ತು ನನಗ. ನೀ ಏನ್ ಮಾಡೋನು ನಿನ್ ಕೈ ಬಿಡುದಿಲ್ಲ. ನಾನು ಇವತ್ತ ಮಾಡೇ ಹೋಗುದು ಮಾಡೋನು. ಆದ್ರೆ ಇಲ್ಲಿ ನೋಡಿಲ್ಲ ನೀನ್ ಕೂಡ ನಾ ಮಾಡ್ಬೇಕಂದ್ರ ನಾ ಒಂದು ಕಂಡೀಷನ್ ಐತಿ. ಏನು ಮಾವ? ನಾ ಹೇಳ್ತೇನೆ, ನೀ ಸ್ವಲ್ಪ ಲಕ್ಷ್ಯ ಕೊಟ್ಟು ಕೇಳ್ಬೇಕ. ಹೇಳ ಬೇಕಾದಿರ್ಲ ಅದನ್ನ. ನಿನ್ನ ವಚನ ಪಾಲಿಸ್ತೇನೆ. ಆಯ್ತಾ? ಇನ್ನ ಮುಂದೆ ನೀ ಕಲ್ಲಪ್ಪ ನೀ ಕುಡಿಯಂಗಿಲ್ಲ. ಕುಡಿಬಾರ್ದ? ಹೌದು. ಕುಡಿದಿಲ್ಲಪ್ಪ. ಕರೆಕ್ಟ್ ಆಗಿ ನೀನ್ ಕೆಲಸಕ್ಕೆ ನೀ ಹೋಗ್ಬೇಕ. ಹಂಗಂತೇಳಿ ನನಗ ವಚನ ಕೊಡು, ನಿನ್ ಕೂಡ ನಾನು ಮಾಡಕ ಬರ್ತೇನೆ. ನಾನು ಮಾನ ಮರ್ಯಾದೆ ಕಳ್ಕೊಂಡೆ
ಬದುಕು ಮನುಷ್ಯ ಅಲ್ಲ. ಹೌದಾ ನನಗೂ ಸಮಾಜದಾಗ ಗೌರವ ಐತಿ. ಭಾಳ ಐತಪ್ಪ ನಿನಗ. ಈಗ ಕುಡಿತಿದ್ದಿಲ್ಲ ಯಾವಾಗಾರ ಅಟ್ಟು ಅದನ್ನು ಬಿಡ್ಬೇಕಂತಿಲ್ಲ. ಬಿಡ್ಬೇಕ ನೀ. ಬಿಡ್ತೀನಿ ಹಂಗಂತ ಪ್ರಮಾಣ ಮಾಡ್ಬೇಕು ನನಗೆ ಇವತ್ತ. ನಿನ್ನ ಮೇಲೆ ಅಷ್ಟ ಅಲ್ಲ, ನಮ್ಮ ತಾಯಿ ತಂದಿ ಮೇಲೆ ಮಾಡಿ, ಆ ಶಿವಣ್ಣಂದ ಅಜ್ಜ ಸಿದ್ದಪ್ಪಜ್ಜನ ಮೇಲೆ ಆಣಿ ಮಾಡಿ, ಹೇಳ್ಬೇಕು ನೀ. ಹೊಸಷ್ಟಿ ಬಸವಣ್ಣ ಪಿಸಲಿಂಗ ಅಜ್ಜದ ಮೇಲೆ ಆಣಿ ಮಾಡಿ, ನಾ ಇವತ್ತಿನಿಂದ ಒಂದು ಗುಟುಕ್ಕೂ ಕುಡುದಿಲ್ಲ. ಕುಡಿಬಾರ್ದು. ಆತು ಅಂದ್ರ ನೀನು ನಮ್ಮ ಗೆಳೆಯನ ಮಗ. ನನ್ನ ಅಳಿಯ ನೀ. ಈಗ ನಾನು ಕುಡು ಮಾಡೋನು. ಯಪ್ಪ ಊಟ ಮಾಡು ನನ್ನ. ಅದಕ್ಕ ಹೋಗುಣ ಅಂತ ಹೇಳಿದ್ದೇನೆ. ಊಟನ ಮಾಡಕ್ಕ ಹೋಗುಣ ಅಂತ ಹೇಳಿದ್ನಿ. ನಡಿ. ಬಾ ಬಾ. ಅಲ್ಲ 100 ರೂಪಾಯಿ ಇಸ್ಕೊಂಡು ಎಣ್ಣೆ ಹೊಡ್ಯಾಕ್ ಹೋಗಿಲ್ವ? ಬುದ್ಧಿ ಐತೆ ನಿನಗೆ? ಯಾರ ಆಗ್ಲಿ ನೋಡಪ್ಪ, ಈಗ ಆಗಿದ್ದಾಗಿತ್ತು ಹೋಗಿತಿ. ಇನ್ನು ಮ್ಯಾಗ ದಯವಿಟ್ಟು ಕುಡ್ಯಾಕ್ ಹೋಗ್ಬೇಡ. ತಂದೆ ತಾಯಿಗೆ ಹೋಗಿ ಕಾಲಿಗೆ ಬಿದ್ದ ಕ್ಷಮಾ ಕೇಳ್ಕೊ ದೋಸ್ತ. ಇವ್ರ ಪರಿಸ್ಥಿತಿ ಹಣೆ ಬರ್ನ ಇಷ್ಟ ನೋಡಪ್ಪ. ಏನ್ ಮಾಡ್ತಿ ಇವ್ರಿಗೆ? ಊಟ ಮಾಡ್ತಾನಂತ ಇಸ್ಕೊಂಡ್ಲಿಪ್ಪ. ನಾನೇನ್ ಮಾಡಿ ಆತ ಇಲ್ಲ, ನೀ ಸಾಹೇಬ್ರಿಗೆ ಇರ್ಲಿ. ಇನ್ನು ಮ್ಯಾಗ ಮನಿಗ್ ಹೋಗಿ ತಂದೆ ತಾಯಿ ಹತ್ರ ಕಾಲಿಗೆ ಬಿದ್ದ ಕ್ಷಮಾ ಕೇಳ್ಕೊಂಡ ಹೆಂಡ್ರ ಮಕ್ಳು ಚಂದ ಸಾಹೇಬ್ರ ನಿಮ್ಮ ಮೇಲೆ ಹಣಿ ಮಾಡಿ ಹೇಳ್ತಾನೆ. ಮಲ್ಲಪ್ಪ ಮಾವನು ಅದನ್ನ ಹೇಳಿದ. ಇನ್ನು ಮುಂದೆ ನಾ ಒಂದು ಹಣಿ ಮುಟ್ಟಿದ್ರೆ ಹೇಳ್ರಿ. ಆತ ಈಗ ನಾಳಿಂದ ಕುಡ್ಯಾಕ ಹೋಗ್ಬೇಡ. ನಾಳೆ ಮನಿಗ್ ಬರ್ತಾನೆ ನಡಿ. ಹುಷಾರಿಂತ್ರ ಮನಿಗ್ ಹೋಗಪ್ಪ. ನಿಧಾನಕ್ ಹೋಗು. ಈಗ ನಿಮ್ಮ ಅಪ್ಪನ ಮುಂದ ನೀನು ಪ್ರಮಾಣ ಮಾಡ್ಬೇಕೇನಪ್ಪ. ಪ್ರಮಾಣ ಮಾಡಿ ಇವತ್ತಿಂದ ನೀನು ಬಿಡ್ತೇನೆ ಅಂತ ಹೇಳ್ಬೇಕು. ನಡಿ ಹಗರ ಬಿಡು ಕಾಲನು. ನಡಿ ಕಲ್ಲಪ್ಪ, ಇನ್ನು ಮುಂದೆ ಶೆಣೆ ಆಗ್ಬೇಕು ನೀನ. ನಿಮ್ಮ ತಂದೆ ತಾಯಿ ಇಲ್ಲಿ ಕುಂತಾರ, ಅವ್ರ ಕಾಲ್ ಮುಟ್ಟಿ ಪ್ರಮಾಣ ಮಾಡಿ ನೀನು ಬಿಡ್ತೇನೆ ಅಂತ ಹೇಳ್ಬೇಕು. ನಡಿ ಮೇಲಿಂದ ಅಲ್ಲಿ ಅವ್ರು ಪಾದಕ್ ಬಿದ್ದು ಹೇಳ್ಬಿಡು, ಮುಗಿದು ಹೋಗ್ತೈತಿ. ನಾ ಇನ್ನು ಮೇಲಿಂದ ಒಟ್ಟ ಕುಡುಂಗಿಲ್ಲ. ಪುಣ್ಯದಿಂದ ಒಟ್ಟ ಕುಡುಂಗಿಲ್ಲ. ಇವತ್ ನೀವು ಬಾಳ ಚಲೋ ಕೆಲಸ ಮಾಡಿದ್ರಿ. ಅಡ್ಡಿ ಇಲ್ರಿಪ್ಪ. ನಮಸ್ಕಾರ ಎಲ್ಲ ವೀಕ್ಷಕರಿಗೂ. ನಮ್ಮ ಹುಬ್ಬಳ್ಳಿ ಸ್ಟೋರಿ ಕ್ರಿಯೇಟರ್ಸ್ ತಂಡದ ವತಿಯಿಂದ ಒಂದು ಸಾಮಾಜಿಕವಾಗಿ ಈ ದಿವಸ ಕುಡ್ತಕ್ಕೆ ಯಾರ್ಯಾರು ಹಾಳಾಗತ್ತಾರಲ್ಲ ಅವರಿಗೆ ಒಂದು ಒಳ್ಳೆ ಸಂದೇಶ ಕೊಡಬೇಕಂತೇಳಿ ನಾವು ಈ ವಿಡಿಯೋನ ಮಾಡಿದ್ದೆ. ಇವರ ನಿಜವಾಗ್ಲೂ ಕುಡುಕರಲ್ಲ, ಕೇವಲ ಆಕ್ಟಿಂಗ್ ಮಾತ್ರ ಮಾಡಿರೋದು. ಕುಡಿತದಿಂದ ಸಂಸಾರಗಳು ಬೀದಿ. ದಯವಿಟ್ಟು ಯಾರು ಕುಡಿಯಕ್ಕೆ ಹೋಗ್ಬೇಡ್ರಿ. ಕುಡಿದು ಆಮೇಲೆ ಇನ್ನೊಂದು ಮುಖ್ಯವಾಗಿ ಹೇಳ್ಬೇಕಂದ್ರೆ, ಯಾರು ಕುಡಿದು ಗಾಡಿ ಚಾಲನೆ ಮಾಡಕ್ ಹೋಗ್ಬೇಡ್ರಿ. ನಿಮ್ಮನ್ನ ಅಂತ ನಂಬಿಕೊಂಡು ಮನೆಯೊಳಗೆ ತಂದೆ ತಾಯಿ ಹೆಂಡ್ರು ಮಕ್ಕಳು ದಯವಿಟ್ಟು ಯಾರು ಕುಡಿಯಕ್ಕೆ ಹೋಗ್ಬೇಡ್ರಿ. ನಿಮ್ಮ ಜೀವನ ಹಾಳು ಮಾಡ್ಕೊಳಕ್ ಹೋಗ್ಬೇಡ್ರಿ. ಕುಡಿಯೋ ದುಡ್ಡನ್ನ ಮಕ್ಕಳ ಹೆಸರಲ್ಲಾಗ್ಲಿ ಇಲ್ಲ ನಿಮ್ಮ ಹೆಸರಲ್ಲಾಗ್ಲಿ ದುಡ್ಡು ತೆಗೆದಿಡ್ರಿ. ನಿಮಗೂ ಒಳ್ಳೇದಾಗ್ತದೆ, ಮಕ್ಕಳಿಗೂ ಒಳ್ಳೇದಾಗ್ತೈತಿ. ಇಷ್ಟ ಹೇಳಿ ನಮ್ಮ ಈ ಚಿತ್ರವನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ಹುಬ್ಬಳ್ಳಿ ಸ್ಟೋರಿ ಕ್ರಿಯೇಟರ್ಸ್ ತಂಡದ ವತಿಯಿಂದ ಮತ್ತು ಹೆಚ್ಚಾಗಿ ಈ ತರ ಸಂದೇಶ ಇರುವಂತ ವಿಡಿಯೋಗಳು ಬರ್ತಾ ಇರ್ತಾವೆ. ನೋಡಿ ಆಶೀರ್ವದಿಸಿ ಅಂತ ನಾವು ನಿಮ್ಮನ್ನ ಕೇಳ್ಕೊಳ್ತಾ ಇದೀವಿ. ಹಾಗೇನೆ ಇನ್ನೊಂದು, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಜೈ ಹಿಂದ್, ಜೈ ಜವಾನ್, ಜೈ ಕಿಸಾನ್.